ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಇವತ್ತಿನ ಟಾಪಿಕ್ ನೀವು ಆಲ್ರೆಡಿ ಟೈಟಲ್ ನಲ್ಲಿ ನೋಡಿದ್ದೀರಾ, ತೀರ್ಪು ಮಾಡಬೇಡಿ. ಈ ವಾಕ್ಯ ಏನ್ ಹೇಳುತ್ತೆ? ನಾವು ಅನೇಕ ಬಾರಿ ಕೆಲವು ಒಬ್ಬ ನಮ್ಮ ಸಹೋದರ, ಚರ್ಚ್ನಲ್ಲಿ ಯಾರಾದ್ರೂ ಸಹೋದರ ಅಥವಾ ಸಹೋದರಿ ಪಾಪ ಮಾಡುವಾಗ ನಾವು ಅದನ್ನ ಖಂಡಿಸ್ತೇವೆ. ಅವ್ರ ಹತ್ರ ಹೋಗಿ ಹೇಳ್ತೀವಿ, ಇಲ್ಲಪ್ಪ ನೀನು ಮಾಡ್ತಾ ಇರೋ ತಪ್ಪು, ಇದನ್ನ ಮಾಡಬಾರ್ದು ಅಂತ. ಆಗ ಈ ವಾಕ್ಯವನ್ನ ಕೆಲವರು ಗುರಾಣಿ ತರ ಉಪಯೋಗಿಸ್ತಾರೆ. ನೀನ್ ಯಾಕೆ ಜಡ್ಜ್ ಮಾಡ್ತಾ ಇದೀಯಾ? ನಿನಗೆ ಅಧಿಕಾರ ಕೊಟ್ಟವ್ರು ಯಾರು? ದೇವ್ರ ವಾಕ್ಯ ಹೇಳುತ್ತೆ ತೀರ್ಪು ಮಾಡಬೇಡಿ ಅಂತ. ನೀನ್ ಯಾಕೆ ನನ್ನ ತೀರ್ಪು ಮಾಡ್ತಾ ಇದೀಯ? ಈ ರೀತಿಯಾಗಿರುವಂತ ಮಾತುಗಳು ನಮ್ಗೆ ಕೇಳಿಸುತ್ತೆ. ನಾವು ಈ ಮತ್ತಾಯ 7ನೇ ಅಧ್ಯಾಯ 1ನೇ ವಾಕ್ಯ ಓದುವಾಗ ಇಲ್ಲೇನ್ ಹೇಳುತ್ತೆ? ತೀರ್ಪು ಮಾಡಬೇಡಿ, ಆಗ ನಿಮಗೂ ತೀರ್ಪು ಆಗೋದಿಲ್ಲ ಅಂತ. ಅದೇ ರೀತಿ ನಾವು ಯೋಹಾನು ಬರೆದ ಸುವಾರ್ತೆ ಅದರ 7ನೇ ಅಧ್ಯಾಯ 24ನೇ ವಾಕ್ಯ ಓದುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ ತೀರ್ಪು ಮಾಡಿ ಅಂತ. ಅಯ್ಯೋ, ಈಗ ತೀರ್ಪು ಮಾಡಬೇಕು, ತೀರ್ಪು ಮಾಡಬಾರ್ದು. ಇವತ್ತು ಈ ವಿಷಯದ ಬಗ್ಗೆ ನಾವು ಕಲೀಲಿಕ್ಕಿದ್ದೇವೆ. ತೀರ್ಪು ಮಾಡಬೇಕು, ತೀರ್ಪು ಮಾಡಬಾರ್ದು. ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಕರ್ತನೆಯಪ್ಪ, ಈ ವಾಕ್ಯವನ್ನ ಕೇಳುತ್ತಿರುವಂತ ನಮ್ಮೆಲ್ಲರ ನಿನ್ನ ಕರಗಳಿಗೆ ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ನಮ್ಮ ಕಿವಿಗಳನ್ನು ತೆರೆ ಮಾಡು. ನಿನ್ನ ವಾಕ್ಯದ ಅರ್ಥವನ್ನ ಸರಿಯಾದ ರೀತಿಯಲ್ಲಿ, ಸರಿಯಾದ ಅರ್ಥವನ್ನ ತಿಳಿದುಕೊಳ್ಳಲಿಕ್ಕಾಗುವಂತೆ, ನಿನ್ನ ಚಿತ್ತವನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ನೀನು ಕಾಪಾಡು ಸ್ವಾಮಿ. ಪರಿಶುದ್ಧವಾದ ಜೀವಿತವನ್ನು ನಮ್ಮೆಲ್ಲರಿಗೆ ಕೊಡು. ನಿನ್ನ ಹೆಜ್ಜೆ ಜಾಡಿಯಲ್ಲಿ ನಡೆಸು. ಯೇಸು ಸ್ವಾಮಿ ಹೆಸರು ತಂದೆಯೇ, ಆಮೇನ್. ಇಲ್ಲಿ ಆಕ್ಚುಲ್ ಆಗಿ ಏನ್ ಹೇಳ್ತಾ ಇದೆ ವಾಕ್ಯ? ನಿಜವಾಗ್ಲೂ ನಾವು ನಮ್ಮ ಸಭೆಯಲ್ಲಿ ಏನಾದ್ರೂ ತಪ್ಪಾಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ತೀರ್ಪು ಮಾಡಬಾರ್ದ? ಅಥವಾ ಈ ವಾಕ್ಯ ಬೇರೆ ಏನಾದ್ರೂ ನಮ್ಗೆ ಕಲಿಸುತ್ತೆ? ಈ ವಾಕ್ಯವನ್ನು ನಾವು ಸಂದರ್ಭಕ್ಕೆ ಅನುಸಾರವಾಗಿ ನೋಡುವಾಗ ನಾವು ನೋಡಬಹುದು. ಮತ್ತಾಯನು ಬರೆದ ಸುವಾರ್ತೆ ಅದರ 7ನೇ ಅಧ್ಯಾಯ 1ನೇ ವಾಕ್ಯ ನಾನು ಮೊದಲು ಒಂದ್ಸರಿ ಓದ್ತೀನಿ ಈ ವಾಕ್ಯವನ್ನ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ದೇವ್ರ ವಾಕ್ಯ ಹೇಳುತ್ತೆ ತೀರ್ಪು ಮಾಡಬೇಡಿ, ನಿಮಗೂ ತೀರ್ಪಾಗುವುದಿಲ್ಲ. ಆದ್ರೆ ನಾವು ಇದನ್ನ ಯಾವ ರೀತಿಯಾಗಿ ತಗೊಳ್ತೀವಿ? ಹೌದು, ನಾವು ಇನ್ನೊಬ್ರನ್ನ ತೀರ್ಪು ಮಾಡಬಾರ್ದು, ಅವ್ರೇನ್ ಮಾಡ್ತಾ ಇದ್ರು ಅವ್ರಿಗೆ ಬಿಟ್ಬಿಡೋಣ, ಅದು ಅವ್ರಿಗೆ ಬಿಟ್ಟಿದ್ದು ದೇವ್ರಿಗೆ ಬಿಟ್ಟಿದ್ದು, ನಾವೇನು ಹೇಳೋದು ಬೇಡ ಅಂತ. ಅದು ನಿಜವಾಗ್ಲೂ ದೇವ್ರ ವಾಕ್ಯ ನಮ್ಗೆ ಏನ್ ಕಲಿಸುತ್ತೆ? ಈ ಸಂದರ್ಭ ಏನು? ಇಲ್ಲಿ ಯೇಸು ಸ್ವಾಮಿ ಯಾಕೆ ಈ ಮಾತನ್ನ ಹೇಳ್ತಾ ಇರೋದು ನಾವು ನೋಡೋಣ. ಈ ವಾಕ್ಯದಲ್ಲಿ ಈ ಸಂದರ್ಭ ಪ್ರಾರಂಭ ಆಗೋದು ಪರ್ವತ ಪ್ರಸಂಗ, ಅಂದ್ರೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ ಈ ಸಂದರ್ಭ ಪ್ರಾರಂಭ ಆಗುತ್ತೆ. ಈ ಸಂದರ್ಭ ಪ್ರಾರಂಭ ಆದಾಗ ಯೇಸು ಸ್ವಾಮಿ 5ನೇ ಅಧ್ಯಾಯದಲ್ಲಿ ಅನೇಕ ವಿಷಯಗಳನ್ನು ಕಲಿಸ್ತಾ ಬರ್ತಾನೆ. 6ನೇ ಅಧ್ಯಾಯಕ್ಕೆ ಬಂದಾಗ ಒಂದು ವರ್ಡ್ ಅನ್ನ ಯೇಸು ಸ್ವಾಮಿಯಲ್ಲಿ ಪದೇ ಪದೇ ಉಲ್ಲೇಖ ಮಾಡ್ತಾನೆ. ನಾವು 6ನೇ ಅಧ್ಯಾಯದ 2ನೇ ವಾಕ್ಯ ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಕಪಟಿಗಳ ಹಾಗೆ ಧರ್ಮ ಕೊಡಬೇಡಿ ಅಂತ. ಅಂದ್ರೆ ಕಪಟಿಗಳು ಯಾವ ರೀತಿಯಾಗಿ ದಾನ ಧರ್ಮ ಮಾಡ್ತಾರೋ ಆ ರೀತಿಯಾಗಿ ನೀವು ದಾನ ಧರ್ಮ ಮಾಡಬೇಡಿ ಅಂತ ಯೇಸು ಸ್ವಾಮಿಯಲ್ಲಿ ಹೇಳ್ತಾನೆ. ಅದೇ ರೀತಿಯಾಗಿ ಹಾಗೆ ಮುಂದೆ ಓದ್ತಾ ಬಂದ್ರೆ 5ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡಬೇಡಿ. ಅದೇ ರೀತಿಯಾಗಿ ಹಾಗೆ ಮುಂದೆ ಬಂದ್ರೆ ಅದರ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಕಪಟಿಗಳ ಹಾಗೆ ಉಪವಾಸ ಮಾಡಬೇಡಿ ಅಂತ. ನೋಡಿ, ಎಲ್ಲ ಕಡೆ ಕಪಟಿಗಳ ಹಾಗೆ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಪರ್ಟಿಕ್ಯುಲರ್ ಆಗಿ ಇಲ್ಲಿ ಕಪಟಿಗಳು ಅಂತ ಹೇಳ್ತಾ ಇರೋದು ಫರಿಸಾಯರು ಮತ್ತೆ ಶಾಸ್ತ್ರಿಗಳ ಬಗ್ಗೆ. ಈ ವಾಕ್ಯವನ್ನ ನಾವು ನೋಡೋದಾದ್ರೆ ಇಲ್ಲಿ ಕೂಡ ತೀರ್ಪು ಮಾಡಬೇಡ್ರಿ, ಹಾಗೆ ನಿಮಗೂ ತೀರ್ಪಾಗೋದಿಲ್ಲ. ನೀವು ಮಾಡೋ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗೋದು. ನೀವು ಯಾವ ರೀತಿಯಾಗಿ ತೀರ್ಪು ಮಾಡ್ತಿರೋ ಅದೇ ರೀತಿಯಾಗಿ ನಿಮಗೆ ತೀರ್ಪಾಗುತ್ತೆ. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ಅಂದ್ರೆ ಇಲ್ಲಿ ವಾಕ್ಯ ಹೇಳ್ತಿರೋದು ನಾವು ಪಾಪದಲ್ಲಿದ್ಕೊಂಡು ಇನ್ನೊಬ್ಬರನ್ನ ತೀರ್ಪು ಮಾಡಬಾರ್ದು ಅಂತ. ಯಾಕೆಂದ್ರೆ ನಾವು ಮಾಡುವ ತೀರ್ಪು, ಈಗ ನಾವು ವ್ಯಭಿಚಾರದಲ್ಲಿ ಇದ್ಕೊಂಡು ನಾವು ಇನ್ನೊಬ್ಬರಿಗೆ ತೀರ್ಪು ಮಾಡಿದ್ರೆ ಅದು ಯಾವ ರೀತಿಯಾಗಿ ಸರಿಯಾದ ತೀರ್ಪಾಗುತ್ತೆ? ವಾಕ್ಯದಲ್ಲಿ ಮುಂದೆ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಒಂದು ಹಾಸ್ಯಭರಿತವಾದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾನೆ. ಏನಂತೆ? ಅದರ 4ನೇ ವಾಕ್ಯ, ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆಯದೆ ಅಲ್ಲ. ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ಕಣ್ಣಿನಲ್ಲಿ ತೊಲೆ ಇಟ್ಕೊಂಡು ನೀನು ನಿನ್ನ ಸಹೋದರನಿಗೆ ಬಾ, ನಿನ್ನ ಕಣ್ಣಲ್ಲಿರೋ ರವೆ ತೆಗಿತೀನಿ ಅಂತ ಹೇಗೆ ಹೇಳೋಕ್ ಸಾಧ್ಯ? ಮೊದಲು ನಿನ್ನ ಕಣ್ಣಿನಲ್ಲಿರುವಂತ ತೊಲೆಯನ್ನು ತೆಕ್ಕೋ, ಆವಾಗ ನಿನಗೆ ಸರಿಯಾಗಿ ಕಾಣಿಸುತ್ತೆ. ಏನ್ ಬರ್ತಿದೆ ಇಲ್ಲಿ ಕೂಡ ನೋಡಿ, 5ನೇ ವಾಕ್ಯದಲ್ಲಿ ಮತ್ತೆ ಆ ವರ್ಡ್ ಯೂಸ್ ಆಗ್ತಾ ಇದೆ, ಕಪಟಿ ಅನ್ನುವಂಥ ವರ್ಡ್, ಹಿಪೋಕ್ರೇಟ್.
ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯೋದಕ್ಕೆ ಚೆನ್ನಾಗಿ ಕಾಣಿಸುವುದು. ವಾಕ್ಯ ಏನ್ ಹೇಳ್ತಾ ಇದೆ? ತೀರ್ಪು ಮಾಡಲೇಬಾರ್ದು ಅಂತಲ್ಲ, ಬದಲಿಗೆ ಮೊದಲು ನಮ್ಮ ಕಣ್ಣಿನಲ್ಲಿರುವಂತ ತೊಲೆಯನ್ನು ತೆಗಿಬೇಕಂತೆ. ಆಗ ನಮಗೆ ಇನ್ನೊಬ್ಬರ ಕಣ್ಣಿನಲ್ಲಿರುವಂತ ಆ ಏನು ರವೆ ತೆಗಿಲಿಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇರೋದು. ಈ ವಾಕ್ಯ ಭಾಗದಲ್ಲಿ ಕಪಟಿಗಳು ಅಂತ ಏನ್ ಹೇಳ್ತೇನೆ, ನಾನು ಹೇಳ್ದೆ ಫರಿಸಾಯರು ಮತ್ತೆ ಶಾಸ್ತ್ರಿಗಳ ಬಗ್ಗೆ ಹೇಳ್ತಾ ಇರೋದು ಅಂತ. ಈ ಫರಿಸಾಯರು ಶಾಸ್ತ್ರಿಗಳು ಏನ್ ಮಾಡ್ತಾ ಇದ್ರು ಅಂದ್ರೆ, ಅವರು ಧರ್ಮ ಕೊಡುವಾಗ ಇನ್ನೊಬ್ಬರಿಗೆ ಕಾಣಿಸಬೇಕು ಅಂತ ಕೊಡ್ತಾ ಇದ್ರಂತೆ. ಇನ್ನೊಬ್ರು ನೋಡ್ಲಿ, ಇನ್ನೊಬ್ರು ನಮ್ಗೆ ವಾವ್ ಅಂತ ಹೇಳಿ ಅಂತ ಧರ್ಮ ಕೊಡ್ತಾ ಇದ್ರಂತೆ. ಏನ್ ಹೇಳುತ್ತೆ ಇಲ್ಲಿ, ಅದೇ ರೀತಿಯಾಗಿ ಆ ಪ್ರಾರ್ಥನೆ ಮಾಡುವಾಗ ಕೂಡ ಇನ್ನೊಬ್ರು ನೋಡ್ಲಿ, ಅವ್ರ ವಾಕ್ಯ ಹೇಳುತ್ತೆ, ನಾವು ಹೆಚ್ಚಾಗಿ ಒಳ್ಳೊಳ್ಳೆ ಪದಗಳನ್ನ ಯೂಸ್ ಮಾಡೋದು ದೇವ್ರು ಕೇಳಿಸ್ಕೊಳ್ತಾನೆ, ದೇವ್ರು ಕೇಳ್ತಾನೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಆದ್ರೆ ಆ ರೀತಿಯಾಗಿ ಆಗೋದಿಲ್ಲ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅದೇ ರೀತಿಯಾಗಿ ಉಪವಾಸ ಮಾಡುವಾಗ ಮುಖನ ಸಪ್ಪಿಗೆ ಇಟ್ಕೊಂಡು ಅವರು ಇನ್ನೊಬ್ಬರಿಗೆ ತೋರಿಸ್ಬೇಕು ಅಂತ ಅವರು ಉಪವಾಸ ಮಾಡ್ತಾ ಇದ್ರಂತೆ. ಅದೇ ರೀತಿಯಾಗಿ ತೀರ್ಪು ಮಾಡುವ ಸನ್ನಿವೇಶ ಬಂದಾಗ ಕೂಡ ಅವರು ನಾವೇನೋ ದೊಡ್ಡವರು, ಮೇಧಾವಿಗಳು, ನಾವು ಇನ್ನೊಬ್ಬರಿಗೆ ಹೇಳುವಾಗ ಜನ ನೋಡಿ ಹೇಳ್ತಾರೆ, ವಾವ್, ಈ ವ್ಯಕ್ತಿಗೆ ರೆಸ್ಪಾನ್ಸಿಬಿಲಿಟಿ ಎಷ್ಟಿದೆ ನೋಡು, ಈ ವ್ಯಕ್ತಿ ಎಷ್ಟು ಚೆನ್ನಾಗಿ ಒಂದು ಜವಾಬ್ದಾರಿ ತಗೊಂಡು ಇತರರಿಗೆ ತೀರ್ಪು ಮಾಡ್ತಾ ಇದ್ದಾನೆ, ಇತರರನ್ನ ತಿದ್ದುತ್ತಾ ಇದ್ದಾನೆ. ಈ ರೀತಿಯಾಗಿರುವಂತ ವಿಷಯಗಳು. ಅವರು ಸ್ವತಃ ಸುಳ್ಳು ಹೇಳ್ಕೊಂಡು, ಸ್ವತಃ ಮೋಸ ಮಾಡ್ಕೊಂಡು ಇನ್ನೊಬ್ಬರಿಗೆ ಅವ್ರು ಹೇಳ್ತಾ ಇರೋದು, ನೀನ್ ಸುಳ್ಳು ಹೇಳ್ಬಾರ್ದು, ನೀನ್ ಮೋಸ ಮಾಡಬಾರ್ದು. ಸ್ವತಃ ವ್ಯಭಿಚಾರದಲ್ಲಿ ಇದ್ಕೊಂಡು ಇನ್ನೊಬ್ಬರಿಗೆ ಹೇಳೋದು, ನೀನ್ ವ್ಯಭಿಚಾರ ಮಾಡಬಾರ್ದು ಅಂತ. ಈ ರೀತಿಯಾಗಿರುವಂತ ತೀರ್ಪು ಬೈಬಲ್ ಬೇಡ ಅಂತ ಹೇಳ್ತಾ ಇದೆ. ಯೇಸು ಸ್ವಾಮಿ ವಾಕ್ಯದಲ್ಲಿ ಹೇಳ್ತಾ ಇರೋದು ಈ ರೀತಿಯಾಗಿರುವಂತ ತೀರ್ಪುಗಳನ್ನ. ನಮ್ಮ ಜೀವಿತದಲ್ಲಿ ಅನೇಕ ಪಾಪಗಳನ್ನ ಇಟ್ಕೊಂಡು ನಾವು ಇತರರಿಗೆ ನೀನ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳೋದು ಹೇಗೆ? ಈ ವಾಕ್ಯವನ್ನ ಮತ್ತಾಯ 7:1 ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಒಂದು ಉದಾಹರಣೆಯನ್ನ, ಯೋಹಾನ ಸುವಾರ್ತೆ ಅದರ 8ನೇ ಅಧ್ಯಾಯದ ಉದಾಹರಣೆಯನ್ನ ನಾವು ತಗೋಬೇಕಾಗುತ್ತೆ. ಯೋಹಾನ 8ನೇ ಅಧ್ಯಾಯದಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ವೇಶ್ಯೆಯನ್ನ ಅಲ್ಲಿರುವಂತ ಜನ ಹಿಡ್ಕೊಂಡು ಬರ್ತಾರೆ ಯೇಸು ಸ್ವಾಮಿ ಹತ್ರ. ಅವ್ರು ಹಿಡ್ಕೊಂಡ್ ಬಂದು, ಯೇಸುವೆ ಹೇಳು, ಈ ವ್ಯಭಿಚಾರಿಯಾದ ಸ್ತ್ರೀ, ಈಕೆ ವ್ಯಭಿಚಾರ ಮಾಡ್ತಾ ಇರುವಾಗಲೇ ಸಿಕ್ಕಾಕೊಂಡಿದ್ದಾಳೆ. ಮೋಶೆ ಧರ್ಮಶಾಸ್ತ್ರ ಹೇಳುತ್ತೆ ಇಂಥವರನ್ನ ಕಲ್ಲೆಸ್ದು ಕೊಲ್ಲಬೇಕು ಅಂತ. ನೀನೇನ್ ಹೇಳ್ತೀಯ? ಇವರ ಮನ್ಸಲ್ಲೇನಿತ್ತು? ಯೇಸು ಸ್ವಾಮಿಯನ್ನ ಹೇಗಾದ್ರೂ ಮಾಡಿ ಅವರು ಮಾತಲ್ಲಿ ಸಿಕ್ಕಾಕಿಸ್ಬೇಕು ಅಂತ ಇವರ ಮನ್ಸಲ್ಲಿದೆ. ಆಗ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮಲ್ಲಿ ಯಾರಲ್ಲಿ ಪಾಪ ಇಲ್ಲ ಅವರು ಮೊದಲು ಈ ಹೆಂಗಸಿನ ಮೇಲೆ ಕಲ್ಲೆಸಿಲಿ ಅಂತ. ಆಗ ಅಲ್ಲಿದ್ದವರೆಲ್ಲ ಒಬ್ಬರಾಗಿ ತಮ್ಮ ಕೈಯಲ್ಲಿದ್ದ ಕಲ್ಲನ್ನ ಅಲ್ಲೇ ಬಿಸಾಕಿ ಅವ್ರು ಹೊರಟೋಗ್ತಾರೆ. ಈ ರೀತಿಯಾಗಿರುವಂತ ತೀರ್ಪು ಮಾಡಬಾರ್ದು ಅಂತ ಯೇಸು ಸ್ವಾಮಿ ಹೇಳ್ತಾ ಇರೋದು. ಅಂದ್ರೆ ತಾವು ತಪ್ಪಲ್ಲಿದ್ಕೊಂಡು, ತಾವು ಪಾಪದಲ್ಲಿ ಇದ್ಕೊಂಡು ಇನ್ನೊಬ್ಬರನ್ನ ಪಾಪಿ ಅಂತ ಹೇಳೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ದೇವ್ರ ವಾಕ್ಯ ನಾವು ಕೂಡ ಪರಿಶುದ್ಧರಾಗಿರ್ಬೇಕು ಅಂತ ಕರೆ ಕೊಡುತ್ತೆ. ನಾವು ಪರಿಶುದ್ಧರಾಗಿರ್ಬೇಕು, ಪರಿಶುದ್ಧರಾಗಿದ್ಕೊಂಡು ಇತರರನ್ನು ಕೂಡ ಪರಿಶುದ್ಧತೆಗೆ ನಡೆಸಬೇಕು. ಫರಿಸಾಯರು ಮಾಡ್ತಾ ಇದ್ದಂತ ತೀರ್ಪು ಅದು ನ್ಯಾಯವಾದ ತೀರ್ಪಲ್ಲ. ಯಾಕೆಂದ್ರೆ ಅವರು ತಮ್ಮನ್ನ ಉಬ್ಬಿಸ್ಕೊಳ್ಳಲಿಕ್ಕೆ, ಇನ್ನೊಬ್ಬರನ್ನ ಕೆಳಗೆ ತೋರಿಸ್ಲಿಕ್ಕೆ, ನೀನು ಪಾಪಿ ಅಂತ ತೋರಿಸ್ಲಿಕ್ಕೆ, ಅಥವಾ ಇನ್ನೊಬ್ಬರಿಗೆ ಅವಮಾನ ಮಾಡ್ಲಿಕ್ಕೆ ಅವ್ರು ತೀರ್ಪು ಮಾಡ್ತಾ ಇದ್ರೆ ಹೊರತು ಅವರು ಒಂದು ಒಳ್ಳೆ ಇಂಟೆನ್ಷನ್ ಇಂದ ಅವ್ರು ತೀರ್ಪು ಮಾಡ್ತಾ ಇರ್ಲಿಲ್ಲ. ಅವರ ಮನಸ್ಸಲ್ಲಿ ಏನಿತ್ತು? ನಾನು ದೊಡ್ಡವನು ಅಂತ ಅನ್ನಿಸ್ಕೋಬೇಕು, ನನ್ನ ಜೀವಿತ ಒಳ್ಳೆ ಜೀವಿತ ಅಂತ ಅನ್ನಿಸ್ಕೋಬೇಕು ಜನರ ಮುಂದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ಕಣ್ಣಿನಲ್ಲಿರುವಂತ ತೊಲೆಯನ್ನ ಮೊದಲು ತೆಗೆದು ಹಾಕು, ಆಮೇಲೆ ಇನ್ನೊಬ್ಬರ ಕಣ್ಣಿನಲ್ಲಿರುವಂತ ಒಂದು ಡಸ್ಟ್ ಅಥವಾ ರವೆ ಏನಿದೆ ಅದು ಸರಿಯಾಗಿ ಕಾಣಿಸುತ್ತೆ ಅಂತ. ಅದಕ್ಕೆ ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಹೇಳ್ತಾನೆ, ನೀವು ತೀರ್ಪು ಮಾಡುವಾಗ ಹೊರಗಿನ ವಿಷಯವನ್ನು ನೋಡಿ ತೀರ್ಪು ಮಾಡಬೇಡಿ. ಏನಿದೆ 7ನೇ ಅಧ್ಯಾಯ 24ನೇ ವಾಕ್ಯ, ಕಣ್ಣಿಗೆ ತೋರಿದ್ದರ ಮೇಲೆ ತೀರ್ಪು ಮಾಡಬೇಡಿ, ನ್ಯಾಯವಾದ ತೀರ್ಪು ಮಾಡಿ ಅಂತ. ಇಲ್ಲಿ ಯೇಸು ಸ್ವಾಮಿ ಕರೆ ಕೊಡ್ತಾ ಇದ್ದಾನೆ, ನೀವು ತೀರ್ಪು ಮಾಡಿ, ಆದ್ರೆ ಅದು ನ್ಯಾಯವಾಗಿರ್ಬೇಕು. ಏನ್ ನಮ್ಮ ಇಂಟೆನ್ಷನ್ ಏನಾಗಿರ್ಬೇಕು? ಆ ವ್ಯಕ್ತಿ ದೇವರಿಂದ ದೂರ ಹೋಗಬಾರ್ದು ಅನ್ನುವಂಥ ಇಂಟೆನ್ಷನ್ ಇಂದ ನಾವು ಮಾಡಬೇಕು. ನಾಳೆ ದಿನ ನಾವು ನಮ್ಮ ಸಭೆಗಳೇ ಅನೇಕ ವಿಶ್ವಾಸಿಗಳಿರ್ತಾರೆ. ಅವ್ರು ತಮ್ಮನ್ನು ತಾವು ಏನೋ ಹೆಚ್ಚು ಅಂತ ತೋರಿಸ್ಕೊಳ್ಬೇಕು ಅಂತ ಅವ್ರು ಎಲ್ಲರ ಮುಂದೆ ಗದರಿಸ್ಬಿಡ್ತಾರೆ ಇನ್ನೊಬ್ರನ್ನ, ಯಾರನ್ನೋ, ನೀನು ಈ ರೀತಿಯಾಗಿ ಮಾಡ್ತಾ ಇದೆಯಲ್ಲ, ಇದು ತಪ್ಪು. ಎಲ್ಲರ ಮುಂದೆ ಅವರು ಇತರನ್ನ ಅವ್ರು ಯೋಚನೆ ಮಾಡೋದಿಲ್ಲ.
ಈ ನಾನು ಹೇಳೋದ್ರಿಂದ ಏನಾಗುತ್ತೆ ಅಂತ ಯೋಚನೆ ಮಾಡೋದಿಲ್ಲ. ಬದಲಾಗಿ ಅವರು ಎಲ್ಲರ ಮುಂದೆ ಡೈರೆಕ್ಟ್ ಆಗಿ ಇನ್ನೊಬ್ಬರಿಗೆ ಅವಮಾನ ಮಾಡಿಬಿಡ್ತಾರೆ. ಈ ರೀತಿಯಾಗಿರುವಂಥ ತೀರ್ಪು ಮಾಡಬಾರ್ದು. ದೇವ್ರ ವಾಕ್ಯ ಹೇಳುತ್ತೆ ನಮ್ಮ ತೀರ್ಪು ಕರುಣೆಯುಳ್ಳದಾಗಿರ್ಬೇಕಂತ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತೆ ನಮ್ಮಲ್ಲಿ ಕರುಣೆ ಇರಬೇಕಂತೆ. ಏನಿದೆ? ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ ಅದರ 13ನೇ ವಾಕ್ಯ. ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಏನ್ ಹೇಳ್ತಾ ಇದೆ? ಕರುಣೆ ತೋರಿಸ್ಬೇಕು. ನಾವು ಇನ್ನೊಬ್ಬರನ್ನ ಕರೆಕ್ಟ್ ಮಾಡುವಾಗ ಅಥವಾ ಇನ್ನೊಬ್ಬರ ಪಾಪವನ್ನು ಹೇಳುವಾಗ, ಇನ್ನೊಬ್ಬರನ್ನ ತೀರ್ಪು ಮಾಡುವಾಗ ನಾವು ಕರುಣೆಯಿಂದ ತೀರ್ಪು ಮಾಡ್ಬೇಕಂತೆ. ನಾವು ಕರುಣೆಯಿಂದ ತೀರ್ಪು ಮಾಡುವಾಗ ನಮಗೂ ಕೂಡ ಕರುಣೆ ತೋರಿಸಲ್ಪಡುತ್ತೆ. ನಾವು ಅಗ್ರೆಸಿವ್ ಆಗಿ ಇನ್ನೊಬ್ಬರಿಗೆ ನೀನು ಈ ರೀತಿ ಮಾಡ್ತಾ ಇದೆಯಲ್ಲ, ಎಲ್ಲರ ಮುಂದೆ ಜೋರಾಗಿ ಗದರಿಸಿ ಹೇಳುವಂಥದ್ದು, ಈ ರೀತಿಯಾಗಿರುವಂಥ ತೀರ್ಪು ನಮ್ಮಲ್ಲಿರಬಾರ್ದು. ನಾವು ತೀರ್ಪು ಮಾಡುವಾಗ ಕರುಣೆಯುಳ್ಳವರಾಗಿ ತೀರ್ಪು ಮಾಡಬೇಕು. ಅದೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಅದರ 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳುತ್ತೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ ಅದರ 6:1 ಏನ್ ಹೇಳುತ್ತೆ? ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿ. ಯಾವ ರೀತಿಯಾಗಿ? ಶಾಂತ ಭಾವದಿಂದ ತಿದ್ದಿ ಸರಿ ಮಾಡ್ಬೇಕಂತೆ. ಇತರರಿಗೆ ಗದರಿಸೋದಾಗ್ಲಿ ಅಥವಾ ನಮ್ಮನ್ನ ನಾವು ಮೇಲೆ ತೋರಿಸ್ಕೊಳ್ಳೋದಕ್ಕೆ, ಇತರರ ಮುಂದೆ ಎಲ್ಲರ ಮುಂದೆ ನಾವು ಇನ್ನೊಬ್ಬರಿಗೆ ಅವಮಾನ ಆಗುವ ಹಾಗೆ ಆಗಲಿ, ಆ ರೀತಿಯಾಗಿ ನಾವು ತೀರ್ಪು ಮಾಡಬಾರ್ದು. ಅನೇಕ ವಿಶ್ವಾಸಿಗಳು, ಅನೇಕ ಜನ ಅವರು ಬಿದ್ದು ಹೋಗಿರೋದಕ್ಕೆ ಕಾರಣ ಈ ರೀತಿಯಾಗಿರುವಂಥ ತೀರ್ಪು. ನಮ್ಮ ಸಭೆಯಲ್ಲಿ ಅನೇಕ ಜನ ಈ ರೀತಿಯಾಗಿರುವಂಥ ತೀರ್ಪು ಮಾಡೋದ್ರಿಂದ ಅನೇಕ ವಿಶ್ವಾಸಿಗಳು ಹಿಂಜಾರಿ ಹೋಗ್ಬಿಟ್ಟಿದ್ದಾರೆ. ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಇನ್ನೊಬ್ಬರಿಗೆ ತೀರ್ಪು ಮಾಡ್ತಾ ಇದ್ದೇವಾ? ತೀರ್ಪು ಮಾಡೋದಕ್ಕಿಂತ ಮುಂಚೆ ನಮ್ಮನ್ನು ನಾವು ಮೊದಲು ಪರೀಕ್ಷಿಸ್ಕೊಳ್ಬೇಕು. ನಾನು ಸರಿಯಾಗಿದ್ದೀನ? ನನ್ನ ಜೀವಿತ ಸರಿಯಾಗಿದೆಯಾ? ನಾನು ಇನ್ನೊಬ್ಬನಿಗೆ ಏನು ತೀರ್ಪು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ? ಇನ್ನೊಬ್ಬನ ಜೊತೆ ಏನು ಮಾತಾಡಲಿಕ್ಕೆ ಹೋಗ್ತಾ ಇದ್ದೇನೆ? ಅದು ನಿಜವಾಗಲೂ ನನಗೆ ಆ ಯೋಗ್ಯತೆ ಇದೆಯಾ? ಮತ್ತಾಯನು ಸುವಾರ್ತೆ 7ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳುತ್ತೆ, ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುತ್ತೆ. ನೀವು ಯಾವ ಅಳತೆಗೋಲಿನಿಂದ ಅಳಿತಿರೋ ಅದೇ ಅಳತೆಗೋಲಿನಿಂದ ನಿಮಗೂ ಅಳಿಯಲ್ಪಡುತ್ತೆ ಅಂತ. ನಾವು ತೀರ್ಪು ಮಾಡುವಾಗ ಎಚ್ಚರವಾಗಿರೋಣ ಪ್ರಿಯರೇ. ನಮ್ಮ ತೀರ್ಪು ನ್ಯಾಯವಾಗಿದೆಯಾ? ನಮ್ಮ ತೀರ್ಪು ನಿಷ್ಕಳಂಕವಾಗಿದೆಯಾ? ನಾವು ತೀರ್ಪು ಮಾಡುವಾಗ ನಮ್ಮ ಮನಸ್ಥಿತಿ ಆ ವ್ಯಕ್ತಿಯನ್ನ ಯೇಸು ಸ್ವಾಮಿ ಬಗ್ಗೆ ಅಥವಾ ದೇವರ ಕಡೆಗೆ ಮತ್ತೆ ನಡೆಸುವಂತ ತೀರ್ಪಾಗಿದೆಯಾ? ಅದನ್ನ ನಾವು ಯೋಚನೆ ಮಾಡಬೇಕು. ಬೈಬಲ್ ಇವತ್ತು ನಮಗೆ 3 ವಿಷಯಗಳನ್ನ ಕಲಿಸ್ಕೊಟ್ಟಿದೆ. ಒಂದು, ತೀರ್ಪು ಮಾಡುವಾಗ ನಾವು ನಿಷ್ಕಳಂಕರಾಗಿರಬೇಕು. ನಾವು ಪಾಪದಲ್ಲಿ ಇದ್ಕೊಂಡು ಇತರರಿಗೆ ತೀರ್ಪು ಮಾಡುವ ಅಧಿಕಾರವನ್ನ ಬೈಬಲ್ ನಮಗೆ ಕೊಡೋದಿಲ್ಲ. 2ನೇದು, ತೀರ್ಪು ಮಾಡುವಾಗ ನಾವು ಅಹಂಕಾರದಿಂದಾಗ್ಲಿ, ಇನ್ನೊಬ್ಬರನ್ನ ಕೆಳಗೆ ತೋರಿಸೋದಕ್ಕಾಗಲಿ ಅಥವಾ ನಮ್ಮನ್ನ ನಾವು ಹೆಚ್ಚಿಸಿಕೊಳ್ಳೋದಕ್ಕಾಗಲಿ ತೀರ್ಪು ಮಾಡಬಾರ್ದು. ಬದಲಾಗಿ 3ನೇ ಸಂಗತಿ, ದೇವರ ವಾಕ್ಯ ನಮಗೆ ಕಲಿಸ್ಕೊಡುವಂತ 3ನೇ ಸಂಗತಿ ಏನಿದೆ? ಬದಲಾಗಿ ಹೇಗಿರ್ಬೇಕಂತೆ? ಯೋಹಾನ ಸುವಾರ್ತೆ 7:24 ಹೇಳುತ್ತೆ, ನಾವು ಮಾಡುವ ತೀರ್ಪು ನ್ಯಾಯವಾದ ತೀರ್ಪಾಗಿರ್ಬೇಕು, ಕರುಣೆಯುಳ್ಳ ತೀರ್ಪಾಗಿರ್ಬೇಕು, ಇತರರನ್ನ ದೇವರ ಕಡೆಗೆ ನಡೆಸುವ ತೀರ್ಪಾಗಿರ್ಬೇಕು. ಮುಂದಿನ ಸಾರಿ ಇನ್ನೊಬ್ಬರನ್ನ ಜಡ್ಜ್ ಮಾಡುವಾಗ ಅಥವಾ ತೀರ್ಪು ಮಾಡುವಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಮಾಡುವಂತ ತೀರ್ಪು ಅದರಲ್ಲಿ ದೇವರ ರಾಜ್ಯ ಮುಂದೆ ಇರಬೇಕು. ದೇವರನ್ನ ಮುಂದೆ ಇಟ್ಟು ನಾವು ಜನರನ್ನ ತೀರ್ಪು ಮಾಡಬೇಕು. ನಾವು ಮಾಡುವಂತ ತೀರ್ಪು ಅದು ಜಾರುತ್ತಿರುವ ಅಥವಾ ದೇವರಿಂದ ದೂರ ಹೋಗುತ್ತಿರುವ ಆತ್ಮಗಳನ್ನ ಅದು ದೇವರ ಬಳಿಗೆ ಮತ್ತೆ ಕರೆದುಕೊಂಡು ಬರುವಂತ ತೀರ್ಪಾಗಿರುತ್ತೆ. ನಾನು ನಂಬ್ತೇನೆ ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮೊಂದಿಗೆ ಮಾತನಾಡಿದ್ದಾನೆ, ಮತ್ತೆ ಈ ವಾಕ್ಯಗಳು ನಿಮ್ಮ ಆತ್ಮಿಕ ಜೀವನಕ್ಕೆ ಸಹಕಾರಿಯಾಗಿದೆ ಅಂತ ನಾನು ನಂಬ್ತೇನೆ. ಸೊ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ. ಇನ್ನು ಹೆಚ್ಚೆಚ್ಚಾಗಿ ದೇವರ ವಾಕ್ಯವನ್ನ ಆಳವಾಗಿ ನಾವು ಕಲಿಯೋಣ. ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ